ಗಿಳಿಗಳ ನೀತಿ ಕಥೆ. ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರಗಳ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿಯ ಮರಿಯೊಂದಿಗೆ ವಾಸವಾಗಿತ್ತು. ಒಮ್ಮೆ ತಾಯಿ ಗಿಳಿ ಆಹಾರವನ್ನು ಹುಡುಕಿಕೊಂಡು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಅಲ್ಲಿ ಬಂದು ಮರಿಗಳನ್ನು ತೆಗೆದುಕೊಂಡು ಹೋದ. ಅವನು ತನ್ನ ಬಲೆಯೊಳಗೆ ಮರಿಗಳನ್ನು ಹಾಕುವಾಗ ಒಂದು ಗಿಳಿ ಅಲ್ಲಿಂದ ತಪ್ಪಿಸಿಕೊಂಡಿತು. ಇನ್ನೊಂದನ್ನು ಬೇಟೆಗಾರ ಮನೆಗೆ ಕರೆದುಕೊಂಡು ಹೋದ. ಅದೇ ದಾರಿಯಲ್ಲಿ ಒಬ್ಬ ಸಾಧು ಗಿಳಿ ಹೀಗೆ ತಪ್ಪಿಸಿಕೊಂಡಿದ್ದನ್ನು ನೋಡಿ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ. ಹೀಗೆ ಒಂದು ಗಿಳಿ ಬೇಟೆಗಾರನ ಹತ್ತಿರ, ಮತ್ತೊಂದು ಗಿಳಿ ಸಾಧುವಿನ ಹತ್ತಿರ ಬೆಳೆದವು. ಹೀಗೆ ಒಂದು ದಿನ ಒಬ್ಬ ರಾಜ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ ಮನೆ ನೋಡಿ ತನ್ನ ಕುದುರೆಯನ್ನು ಅಲ್ಲೇ ನಿಲ್ಲಿಸಿದ. ಇದ್ದಕ್ಕಿದ್ದ ಹಾಗೆ, ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ ಒಡೆಯ, ನಿನ್ನ ಬಿಲ್ಲು ಬಾಣವನ್ನು ಎತ್ತಿಕೊಂಡು ನಾನು ಸಾಯಿಸಬೇಕು ಎಂದು ತಿಳಿಸಿದ ಪಂಜರದ ಗಿಳಿಯನ್ನು ಕಂಡ ರಾಜ ಬೇಸತ್ತು ಅಲ್ಲಿಂದ ಆಶ್ರಮದ ಕಡೆಗೆ ಹೊರಟು ಹೋದ. ಆಶ್ರಮದ ಬಳಿಗೆ ಬಂದು ನೀರು ಕುಡಿಯಲು ಅಲ್ಲಿ ನಿಂತ. ಅಲ್ಲಿ ಕೂಡ ಒಂದು ಗಿಳಿ ಇತ್ತು. ರಾಜನನ್ನು ಕಂಡು ಆ ಗಿಳಿ, ಸುಸ್ವಾಗತ ಮಹಾರಾಜರೇ, ನಿಮ್ಮನ್ನು ಮನೆಗೆ ಸ್ವಾಗತಿಸುವುದಕ್ಕೆ ತುಂಬಾ ಖುಷಿಯಾಗುತ್ತದೆ. ಮುದ್ದಾದ ಮಾತುಗಳನ್ನ ಆಡಿತು. ಮೃದು ಮಾತುಗಳನ್ನ ಕೇಳಿದ ರಾಜನಿಗೆ ಆಶ್ಚರ್ಯವಾಯಿತು. ರಾಜ, ಪಂಜರದ ಬಳಿ ಹೋಗಿ ನಿನ್ನಂತ ಸ್ನೇಹಪರ ಹಕ್ಕಿಯನ್ನು ಭೇಟಿಯಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿತ್ತು. ನಿನ್ನಂತೆ ಇದ್ದ ಮತ್ತೊಂದು ಗಿಳಿಯನ್ನು ನಾನು ನೋಡಿದೆ, ಆದರೆ ಅದು ತುಂಬಾ ಸಣ್ಣ ಬುದ್ಧಿ ಮತ್ತು ಅಸಭ್ಯತೆಯಿಂದ ಕೂಡಿತ್ತು ಎಂದು ಹೇಳಿದ. ಅದು ಬೇಟೆಗಾರನ ಬಳಿ ಇತ್ತೆ ಎಂದು ಗಿಳಿ ಕೇಳಿತು. ಹೌದು, ಅವನ ಹತ್ತಿರವಿದೆ, ಆದರೆ ಅದು ನಿನಗೆ ಹೇಗೆ ತಿಳಿಯಿತು ಎಂದು ರಾಜ ಕೇಳಿದ. ಆಗ ಗಿಳಿಯು ಬೇಟೆಗಾರನ ಹತ್ತಿರ ಇರುವುದು ತನ್ನ ಸಹೋದರ ಬೇಟೆಗಾರ ಕೊಂಡೊಯ್ದು ಕಥೆಯನ್ನು ಹೇಳಿದ. ಬೇಟೆಗಾರ ತುಂಬಾ ಅಸಭ್ಯವಾಗಿರುವುದರಿಂದ ತನ್ನ ಸಹೋದರನ ಸ್ವಭಾವ ಮಾರ್ಪಟ್ಟಿದೆ ಎಂದು ಹೇಳಿತು. ಗಿಳಿಯ ಉತ್ತರದಿಂದ ಸಂತೋಷಪಟ್ಟ ರಾಜ ಆ ಗಿಳಿ ಮತ್ತು ಆಶ್ರಮವನ್ನು ಹೊಗಳುತ್ತಾ ಅಲ್ಲಿಂದ ಹೊರಟು ಹೋದ. ಇದರಲ್ಲಿ ಗೊತ್ತಾಗುವ ನೀತಿ ಕಥೆ ಏನೆಂದರೆ, ಒಳ್ಳೆಯರ ಸಹವಾಸದಿಂದ ಒಳ್ಳೆಯದೇ ಆಗುತ್ತದೆ.